ಜಗತ್ರಕ್ಷಕರಾದ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಜಾಗೃತರಾಗಿ ಕಲ್ಪಿಸಿಕೊಂಡಿರುವರು. ಅನುಗಾಲವು ಆದಿಪುರುಷರ ಪಾದ ಸೇವೆ ಮಾಡುತ್ತಿರುವ ನಾವಲ್ಲವೇ ಪರಮಧನ್ಯರು. ಯದುಕುಲ ಚೂಡಮಣಿಯು ಉದಯಗಾಲದಲ್ಲೂ ನಿದ್ರಿಸುತ್ತಿರುವುದು ಈ ದಿನ ದ್ವಾರಕೆಯಲ್ಲಿ ಏನೋ ವಿಶೇಷ ವರ್ತಮಾನ ನುಡುವಂತಿದೆ. ಪರಮಾತ್ಮರು ಎಚ್ಚರಗೊಳ್ಳ ತನಕ ನಾನು ಈ ಪೀಠದಲ್ಲಿ ಕುಳಿತುಕೊಳ್ಳುವೆನು. ಏನಿ ಭವನದ ಶೃಂಗಾರ ವೈಭವ, ವಿವಿಧ ಮಣಿ ಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದ ರಥ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟಿರುವ ಸಾಲು ಕಂಬಗಳ ಸೊಬಗು, ನಕ್ಷತ್ರ ಪುಂಜದಂತೆ ಹೊಳೆಯುತ್ತಿರುವ ಈ ಭವನವನ್ನು ಕಂಡ ಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆ ಸುರಿದಂತೆ ಭಾಷವಾಗುತ್ತಿದೆಯಲ್ಲ. ಅಬ್ಬಾ ಅದಾವ ಶಿಲ್ಪಿಯ ಕೈಚಾತುರ್ಯ, ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ನೋಡಲ ನಂದವಾಗಿದೆ, ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ದೇವಲೋಕವ ಬರಗು ದರಗಿಳಿ ತಂದಿದೆ, ದೇವಲೋಕವ ಬರಗು ದರಗಿಳಿ ತಂದಿದೆ. ಎನಿಸು ಈ ಕೃಷ್ಣನ ಸರ್ವದಾ ಸಿರಿತನ, ಎನಿಸು ಈ ಕೃಷ್ಣನ ಸರ್ವದಾ ಸಿರಿತನ. ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ನೋಡಲ ನಂದವಾಗಿದೆ, ನೋಡಲ ನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ಚಿತ್ರಕಲೆಗಳ ವೈಭವ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತ್ರಿಲೋತ್ತಮೆಯರು ಮನ ಮೆಚ್ಚುವಂತೆ ಸಿದ್ಧ ಮಾಡಿಕೊಟ್ಟಿರುವ ಕುಸುಮ ಕೋಮಲದಂತ ಸ್ಮಿತಿದೆಯಲ್ಲ ಈ ಕೃಷ್ಣನ ಮಾಯಾಗ್ರಹ ಎನ್ನ ಶರೀರವನ್ನೇ ಹೊಕ್ಕಿ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ ಈ ಮಾಧವನ ಶಯನಾಗ್ರಹ. ಏನಿ ಶಿಲಾ ಬಾಲಕಿಯರ ಭಾವಭಂಗಿಗಳು. ಭಾವಭಂಗಿಯ ತೋರಿ
ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದಬ್ಬಿಸುವಂತ ವಾರಾಂಗ್ಯರ ಕಡೆಗಣ್ಣ ಗುಡಿ ನೋಟದ ವೈಖರೇ ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು. ಸಂಪಿಗೆಯ ಚಳಿನಂತ ನಾಸಿಕ, ಆ ಪೂರ್ಣಚಂದ್ರ ನಾಚಿಸುವಂತ ಮಂದಾಸ. ಅಬ್ಬ ಅಬ್ಬ, ಈ ಅದ್ಭುತವಾದ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ನನ್ನ ಮನವು ಭಾವಪರವಶವಾಗಿ ಇವರೊಂದು ಸಾರಿ ಅಪ್ಪಲೇ ಬಿಗಿದಪ್ಪಲೇ. ಸ್ವಾಗತ 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 ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ. ಮಾತೆ ಗಂಗಾರಿಯ ಪ್ರೀತಿಯ ಕುಬರ, ಮಾತೆ ಗಂಗಾರಿಯ ಪ್ರೀತಿಯ ಕುಬರ. ನಾತಿಯರೊಳ್ಚಲ ಸಾಲಿ ಬಚತುರ, ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ. ಇಂದ್ರನಂತೆ ಒಳೆವ ಚಂದ್ರನಿಗೋಲ್ವ, ಚಂದ್ರನಂತೆ ಹೊಳೆವ ಇಂದ್ರನಿಗೋಲ್ವ. ಮಂದಹಾಸ ಬೀರಿ ಎಂದು ಎಲ್ಲನು ಪ್ರಳಯಾನಂದಕ್ಕೆ ಸೆಳೆಯುವ ಪೋರ, ಮಂದಹಾಸ ಬೀರಿ ಎಂದು ಎಲ್ಲನು ಪ್ರಳಯಾನಂದಕ್ಕೆ ಸೆಳೆಯುವ ಪೋರ. ಸ್ವಾಗತ ಸ್ವಾಗತ ಗುರುನಂದನ, ಮಾತೆ ಗಂಧಾರಿಯ ಪ್ರೀತಿಯ ಕುಬರ, ಮಾತೆ ಗಂಧಾರಿಯ ಪ್ರೀತಿಯ ಕುಬರ. ನಾತಿಯರೊಳ್ಚಲ ಸಾಲಿ ಬಚತುರ, ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ. ಕರದೊಳುಗದೆಯ ಪಿಡಿದಿಯ ಚೂರ ಶರೀರವು ಮದಿಸಿದ ಹುಲಿಯಾಕಾರ. ಕರದೊಳುಗದೆಯ ಪಿಡಿದಿಯ ಶೂರ ಶರೀರವು ಮದಿಸಿದ ಹುಲಿಯಾಕಾರ. ಹುರಿಮೀಸೆಯ ದೊರೆ ಈ ಸರಧಾರ, ಹುರಿಮೀಸೆಯ ದೊರೆ ಈ ಸರಧಾರ. ನಡೆಯುವ ಭಂಗಿಯು ಬಹು ಗಂಭೀರ, ನಡೆಯುವ ಭಂಗಿಯೋ ಬಹು ಗಂಭೀರ, ನಡೆಯುವ ಭಂಗಿಯು ಬಹು ಗಂಭೀರ. ನಡೆಯುವ ಭಂಗಿಯು ಬಹು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಮಾತೆ ಗಂಧಾರಿಯ ಪ್ರೀತಿಯ ಕುವರ, ಮಾತೆ ಗಂಧಾರಿಯ ಪ್ರೀತಿಯ ಕುವರ. ನಾತಿಯರೊಳ್ಚಲ ಸಾಲಿ ಬಚತುರ, ನಾತಿಯರೊಳ್ಚಲ ಸಾಲಿ ಬಚತುರ. ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ. ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿದೆಯಲ್ಲ, ಇದೆಲ್ಲವೂ ಆ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನಗರವನ್ನು ನೋಡಿ ಬೆರಗಾಗೋನಲ್ಲ ಈ ಚಂದ್ರಕುಲದ ಚಕ್ರೇಶ್ವರ. ಸಸಾಗ್ರ ಪೃಥ್ವಿಯ ಶಾಸನ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುದಂತ ಕುರೀಣ.
ಹಸ್ತಿನಾವತಿ ರಕ್ತ ಸಿಂಹಾಸನಾಧೀಶ್ವರನ ಅರಮನೆ ವೈಭವನಕ್ಕಿಂತಲೂ ಈ ನಿನ್ನ ಭವನವು ಅರಮಣೀಯವೇ, ಅದ್ಭುತವೇ, ಶೋಭಾಮಾನವೇ. ಸಾರ್ಥಕಿ, ಕೃಷ್ಣನಲ್ಲಿ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿದ್ದಾರೆ. ಏನು? ಇನ್ನೇನು ಎಚ್ಚರಗೊಳ್ಳುವರು. ಅಲ್ಲಿನ ತನಕ ಈ ಪೀಠದಲ್ಲಿ ಕುಳಿತುಕೊಳ್ಳಿರಿ. ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಕೃಷ್ಣನ ನಿದ್ದೆ ಇನ್ನೂ ಮುಗಿದಿಲ್ಲವೇ? ಕೃಷ್ಣ, ವಾಸುದೇವ, ಯದುಪತಿ, ಯುವನಂತ ಸುಖ ಪುರುಷನಯ್ಯ, ರಾಜಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರನ್ನು ಒಪ್ಪಿಸಿ ಈತನ ಮಾದ ಸುಖ ತಪ್ಪಲ್ಲಿ ನೀರನಾಗಿರುವನೆಂದರೆ ಏನು ಕೃತ್ರಿಮವಿರಲೇಬೇಕು. ಇರಲಿ, ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾರ್ಥಕಿ, ನಿನ್ನಲ್ಲೊಂದು ಮಾತಿರುವುದು. ಏನು ಹೇಳಿ ಗುರುರಾಜ? ಪಾಂಡವರಿಗೂ ನಮಗೆ ಯುದ್ಧ ಬಂದೊದಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಗುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಆತರೆಲ್ಲಿರುವರೋ ನಾವು ಸಹ ಅಲ್ಲೇ ಇರುವೆವು. ಸರಿಯಾಗಿ ಹೇಳಿದೆ ಸಾರ್ಥಕಿ. ಈ ಸಾರಿ ಕೃಷ್ಣ ನನ್ನ ಪಕ್ಷ ವಹಿಸಿದ್ದೆಯಾದರೆ ಈ ಯಾದವ ಸೈನ್ಯವೇ ನನ್ನ ಕೈ ಸೇರುವುದು. ನಾನಾರು ಗಾಂಧಾರಿ ದೇವಿ ಗರ್ಭ ಸಂಜಾತ ಶತ್ರುಧ್ವಂಸ ದುರಿಣ ಹಸ್ತಿನಾವತಿ ರಕ್ತ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ್ಯಗಳ ಸಂಪನ್ನ ಅದೊಳೆ ಪರಾಕ್ರಮಿಯಾದ ನಾನು ಯಕಚ್ಚಿತ್ ಗೋವುಗಳನ್ನು ಕಾಯುವ ಈ ಬರಬಯಲಕನ ಪಾದದಡಿಯಲ್ಲಿ ಅಸಂಭವ ಮಲ್ಲರ ಮಲ್ಲ ಈ ಚಲದಂಕ ಮಲ್ಲನಿಗೆ ಯೋಗ್ಯವಾದ ಪೀಠ ಶಿರೋಭಾಗ. ಸತ್ತಾನಿಂದ ಅಭಯಂ ನಿರಂತರ ಪೂರೇದಯದಿಸಿ ವಾಸುದೇವಂ ಸತ್ತಾನಿಂದ ಅಭಯಂ ನಿರಂತರ ಪೂರೇದಯದಿಸಿ ವಾಸುದೇವಂ ಸತ್ತಾನಿಂದ ಅಭಯಂ ನಿನ್ನ ಬಂಧು ನಿಗಮಾಗಮತಿ ಅಗಣಿತ ಗುಣಗಳ ಹರಿಗುಣ ಮರ್ದನ ಅಗಣಿತ ಗುಣಗಳ ಹರಿಗುಣ ಮರ್ದನ ಜಗದ ವ್ಯಾಪಕ
ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣ ಸಕನು? ಇನ್ನೆಲ್ಲಿ ನಿನ್ನ ಪ್ರಾಣ ಸಕನು? ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು ಸಾರ್ಥಕಿ? ನಮಗದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು. ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಸಹಾಯ ಪಡೆಯುವನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ ಅಥವಾ ನಾವು ಮರುಗುವುದಾಕೆ. ಕೌರವರು ನಮ್ಮ ಆತ್ಮೀಯರಲ್ಲಿವೆ. ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರೊಡನೆ ಪಾಂಚಾಲಿ ಸಮೇತ ಮತ್ತೊಮ್ಮೆ ಚಿರದನ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಚುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವಗಳ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದಿರುವೆನು. ಸಿಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವನ ರೂಪವಾದ ಫಲವು ದೊರಕುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂಥ ಸಮಯದಲ್ಲಿ ಹಲವು ಕಡೆ ತಿರುಗಿದ್ರಲ್ಲವೇ ಕೆಲವು ರಾಜರ ಸಹಾಯ ದೊರೆಯುವುದು. ಸಿಯೋಧನ, ನಾನು ಬಂದಿರೋದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿಕೊಂಡು ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನೀನದಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನ ಕೈಗೆ ಸಿಕ್ಕಿ ಬಿದ್ದರು ಒಂದು ವೇಳೆ ಸಂತೋಷದ ವಿಷಯವೇ. 3 ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿತಿರುವುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಏ ಜನಾರ್ದನ, ಜಾಗರಿತನಾಗು. ಶಬರಿಗ ಭಯವನಿತ್ತ ಪ್ರಭುವೇ ಏಳು, ಅನಂತ ವಿಭೀಷಣನ ಕಾಯುವ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು, ಶೀಘ್ರದಿಂದಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು, ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ಹಿಗಿಸು ಲೋಕದ ಭವ ಬಂಧನ, ಹಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಯೋಗ ನಿತ್ಯಯಿಂದಾಗೃತನಾಗು, ಅಜಗಳ ನಗೆಗೀಡಾಡಿಸದೆ ಯೋಗ ನಿತ್ಯಯಿಂದಾಗೃತನಾಗು. ಓ ಸಿಂಧು ಶಯನ ಸುಂದರವದನ, ಹಿಗಿಸು ಲೋಕದ ಭವ ಬಂಧನ, ಹಿಗಿಸು ಲೋಕದ ಭವ ಬಂಧನ. ಪರಮಾತ್ಮ, ಯುಗ ಯುಗದ ಪರಿಮಂತವು ನೀನು, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರಿಮಂತವು ನೀನು, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಋಗುಮುನಿತಾರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ, ಋಗುಮುನಿತಾರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ಹಿಗಿಸು ಲೋಕದ ಭವ ಬಂಧನ.
ಜನಾರ್ದನ, ಜಾಗರೀತನಾಗಿ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬಳಗುತ್ತಿರುವ ನಮ್ಮನ್ನು ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸೈನ್ಯದ ಮರೆಯಿಡಲು, ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸೈನ್ಯದ ಮರೆಯಿಡಲು ಸರಿತದೆ ಬಂದು ತಾಯಿದನಿದಂದು ಇಂದು ಮೌನವೇ ಜನಾರ್ದನ. ಸರಿತದೆ ಬಂದು ತಾಯಿದನಿದಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ. ಇದು ಲೋಕದ ಭವ ಬಂಧನ, ಇದು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏನು ಜನಾರ್ದನ. ಓ ಪಾರ್ಥ, ಸೌಖ್ಯವೇ? ಸಮಾಚಾರವೇನು? ಚೇಚಿ, ಬಂದವನು ಈ ಚರಣದಡಿಯಕ್ಕೆ ಕುಳಿತ ಪಾರ್ಥ. ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನಮಗೆ ಮಹಾಪ್ರಸಾದ. ದುರ್ಯೋಧನ, ವಾಸುದೇವ, ಯಾರು? ಕೊರಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಬಾವ ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಯಾದ ನಿನ್ನನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೆ ನಿನ್ನ ಪ್ರಿಯ ಪಾರ್ಥ ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವೀರ್ವರು ಬಂದಿದ್ದನ್ನು ನಾನು ಗಮನಿಸಲೇ ಇಲ್ಲ. ಹಾ, ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಭಾವ? ಕಾರಣವಿರುವುದು ಕೃಷ್ಣ. ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೌರವ ಪಾಂಡವರು ಭೀಕರ ಸಂಗ್ರಾಮ ಬರದಿಂಚಾಗಿರ್ಬುದೈ. ವಹಿಸುವುದು ನೀ ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸದಿಂದ ಬರ್ಬುದೈ ಮಾಧವ ಮಾಧವ. ಪಾಂಡವರಿಗೆ ನಮಗೂ ಯುದ್ಧ ಬಂದೊದಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರೋರು ಕೃಷ್ಣ. ಏನು ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಕೃಷ್ಣ, ಭಾವ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಭಾವ.
ಮತ್ತೆ ಇಲ್ಲ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡವಿನ ಹುಡುಕಾಟ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡವಿನೋ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ನೆಲವು. ಯಾರಲ್ಲಿ ಗಮನಿಸಿದರೆ ಸಮಾಧಾನ ಕಾಂಬುದು. ಗಮನಿಸಿದರೆ ಸಮಾಧಾನ ಕಾಂಬುದು. ಧರಣಿ ನಾರಿಯ ಅನುವರಿಸಿದಳು ನನ್ನನ್ನು. ಧರಣಿ ನಾರಿಯು ಯಾರನ್ನು ವರಿಸಿದಳು? ಯಾರೊಡನೆ ಸಮಾಗಮ ಬಯಸಿದಳು? ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿದು ಆದಾಯ? ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿದು ಆದಾಯ? ಅನುಸರಿಗನ್ಯಾಯ ಗೈವುದು ನ್ಯಾಯವೇ? ಅನುಸರಿಗನ್ಯಾಯ ಗೈವುದು ನ್ಯಾಯವೇ? ಸಹಜಾತರಿಗೆ ಸಮಭಾಗದಲ್ಲಿ ಸಹಜಾತರಿಗೆ ಸಮಭಾಗವನ್ನು ಮುಂದಿನ ಸಂತತಿಯ ದರ್ಶನಾಗು. ಮುಂದಿನ ಸಂತತಿಯ ದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ನೆಲವು. ಯಾರಲ್ಲಿ ಸ್ಥಿರವಾಗುವುದು? ಗಮನಿಸಿದರೆ ಸಮಾಧಾನ ಕಾಂಬುದು. ಗಮನಿಸಿದರೆ ಸಮಾಧಾನ ಕಾಂಬುದು. ಧರಣಿಲಾರಿಯ ಅನುವರಿಸಿದಳು. ಧರಣಿಲಾರಿಯ ಅನುವರಿಸಿದಳು. ಯಾರೊಡನೆ ಸಮಾಗಮ ಬಯಸಿದಳು? ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಅನುಸರಿಸು, ಅನುಸರಿಸು. ಈ ಧರಣಿ ಮಾತೆಯು ಯಾರನ್ನು ವರಿಸುವಳು? ಯಾರಲ್ಲಿ ಸ್ಥಿರವಾಗಿ ನಿಲ್ಲುವಳು? ಕೇವಲ ನೆಲದಾಸೆಗೋಸ್ಕರ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಬಡಿಯುವುದು ಬೇಡ ಬಾವ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿಮಗಿಂತ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ಈ ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮೀರ್ವರ ಬೇಡಿಕೆ ನೀಡೇ ಕೃಷ್ಣ. ನೀನು ಸಹ
ಇಂತಹ ಯಾದವರ ಸಹಾಯವನ್ನು ಬೇಡಲು ಬಂದೆ ಎಂದು ತೋರುತ್ತಿರುವುದು? ಹೌದು ಪರಮಾತ್ಮ. ಈ ಸಂಕಟದಲ್ಲಿ ನಾನೇನು ಮಾಡಲಿ? ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಿರುವುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಕೂಡಲು ಕೃಷ್ಣ, ನೀನು ನಮ್ಮೀರ್ವರ ಸಮಾನವಾದ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದವರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ವೀರನು, ಶೂರನು, ಮೇಲಾಗಿ ನ್ಯಾಯಾಶೀಲನು ಮೊದಲಿನಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಬಾವಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಬಾವ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ಅವನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ ಬಾವ. ನಮ್ಮ ಪಕ್ಷ ವಹಿಸಲು ಇಷ್ಟವಿಲ್ಲದ ಮೇಲೆ ಈ ಬೂಟಾಟಿಗೆ ಮಾತೇಕೆ ಮಾಧವ? ಬಾವ, ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮ ಈರ್ವರಿಗೂ ಸಹಾಯ ಮಾಡಿದೆನು. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷರಣಿ ಸೈನ್ಯವೇ ಒಂದು ಕಡೆ, ಯುದ್ಧವಿಮತನು, ನಿರತನು, ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಎಂದು ಕುಲ ಚೋಡಾವಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನಾದ ಈತನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರೇನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿತು. ಗುರುದೇವ ಬಲರಾಮರ ಸಹಿತ ಅಕ್ಷೋಣಿ ಸೈನ್ಯವು ನನ್ನ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಬಾವ, ನಿನ್ನ ಸಾಹಸಕ್ಕೆ ಸರಿಯಾದದನ್ನೇ ಅಪೇಕ್ಷಿಸಿರುವೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ನಾನಿನ್ನು ಬರಲೇ ವಾಸುದೇವ. ನಡೆ ಬಾವ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸದೆಯ ಕಪಟ ಮೋಸವನ್ನು ನಾನೇನು ಅರಿಯದವನೇ? ಹಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಹಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಾಣ ಸಮರ ಶತ್ರುನಾಮಕಂಡರನ್ನ ಮೋಡಿ ಹರಿಸಿ ಮೃತ್ಯುದಾಂಡವ ಪ್ರಳಯ ನೃತ್ಯನಾಥ ಧರಣಿ ಸಾಸ ಚತುರ ಈ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದ ಆಯುಧ ಧರಿಸದಿರೇ ಪಾಂಡವರದೆಂದು ಪಾಲಿಪೆಯೋ ನೋಡುವೆನು ನಿನ್ನ ತತ್ರ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ನೀನು ಬಲುಕಪಟಿ, ಬಹುಪಕ್ಷಪಾತಿ, ಪಾಂಡವರೆಂದರೆ ನಿನಗೆ ಬಲುಮಮತೆ, ಅದರಲ್ಲಿ ಅರ್ಜುನನು ನಿನ್ನ ಪ್ರಾಣ ಸುಖನು. ಹೇಗಿರುವಾಗ ನಿಮ್ಮೊಡನೆ ಕೂಡಿ ಬಾಳುವುದು ಹೆಚ್ಚೇನು ಕೃಷ್ಣ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಮಾತಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದೆ. ಓಕೆ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯದು ಉಂಟೆ? ಅದು ನಿನ್ನ ವಿಷಯದಲ್ಲಿ. ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ನಾನಿನ್ನು ಬರಲೇ ವಾಸುದೇವ. ನಡೆ ಬಾವ. ಇನ್ನು ನಿನ್ನ ಭೇಟಿ ರಣರಂಗದಲ್ಲಿ. ಆಗ ತೋರು ನೀನ 7 ಅಕ್ಷರ ಸೈನ್ಯದ ಬಲಾಬಲ ಮುಂದೆ ತಾನೇ ತಿಳಿಯುವುದು. ನಡೆ ಬಾವ. ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ. ಸ್ವಸ್ಥದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟು ನಿರಾಯುಧನಾದ ನನ್ನನ್ನಾಶ್ರಯಿಸಲಿಕ್ಕೆಟ್ಟಲ್ಲ ಮರಳೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನ್ನಲ್ಲ.
ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಕರ ಗತಿಯು ಪ್ರತಾಪಶ್ವರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನ್ನ ರಥಾಶ್ವಗಳ ರಜ್ಜುಗಳಲ್ಲಿ ಆಗ ನಾನು ನೋಡುವೆನು, ಶತ್ರುಗಳು ನೋಡುವುದು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಡೆಯುವುದನ್ನು. ನೀತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಾಪಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದು. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ತು ನನ್ನನ್ನೇಲಿದೆ ಪಾರ್ಥ. ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಾಜಲವೇಕಿ ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ ಒಂದು ವೇಣಾಂಜಯವ ಭಯವಿಲ್ಲದ ಜಗದಿ. ಒಂದು ವೇಣಾಂಜಯವ ಭಯವಿಲ್ಲದ ಜಗದಿ ಮುರಹರಿನಿಂದಯ ಒಲುಮೆಯ ಬಲದಿ. ನಿನ್ನಯ ಒಲುಮೆಯ ಬಲದಿ ಮಾಧವನಿನ್ನಯ ದಯದಿ ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ಕರಗಳು ಗಾಂಡಿವ ಎದಿರೆಯೋ ನುಡದಿ ಕರಗಳು ಗಾಂಡಿವ ಎದಿರೆಯೋ ನುಡದಿ ಜಗಗಳ ವಿರುದ್ಧತೆ ಬಡುಗಿರ ನೀರೆಸಿ ಜಗಗಳ ವಿರುದ್ಧತೆ ಬಡುಗಿರ ನೀರೆಸಿ ಕಾತುರವೇ ತಗೆ ವಿಜಯ ವಿಜಯಕ್ಕೆ ಕಾರಣ
ಬೇಡಗೆ ವಿಜಯ ಜಯ ಕಾತುರ ಬೇಡಗೆ ವಿಜಯ ಜಯ ಕಾರ್ಯವು ಸಫಲವಾಯಿತು. ಗುರುದೇವ ಬಲರಾಮರ ಸಹಿತ ಅಕ್ಷರಣಿ ಸೈನ್ಯವು ನನ್ನ ವಶವಾಯಿತು. ಇನ್ನು ಈ ತ್ರಿಭುವನದಲ್ಲಿ ನನ್ನನ್ನು ಜಯಿಸಬಲ್ಲ ವೀರರು ತೀರರು ಅದಾರಿರುವರು. ಈ ದುರ್ಯೋಧನ ಸರ್ಪ ಲಾಂಛನದ ಹಾರಾಟ ಆ ಪಾಂಡು ನಂದನ ಆಕ್ರಂದನದ ಚೀರಾಟ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಕಷ್ಟದಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವ ಪಾಂಡವ ಸೈನ್ಯ ಕಷ್ಟದಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವ ಪಾಂಡವ ಸೈನ್ಯ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಭೀಷ್ಮ ಖ್ಯಾತ ದೊಡ್ಡ ಅಶ್ವತ್ಥಾಮರು ಸಣ್ಣ ಶಕುನಿ ಸೈನ್ಯಾದಿ ಸಮರ ವೀರರು ಭೀಷ್ಮ ಖ್ಯಾತ ದೊಡ್ಡ ಅಶ್ವತ್ಥಾಮರು ಕಣ್ಣ ಶಕುನಿ ಸೈನ್ಯಾದಿ ಸಮರ ವೀರರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಭೀಮನನ್ನು ಭೀಮನನ್ನು ಸೇಲಲೆಂದ ಎಲ್ಲ ಅನುಜನು ಪಾರ್ಥನ ಶಿರ ಕಡಿಯಲೆಂದ ನಿಂತ ಕಣ್ಣನು ಭೀಮನನ್ನು ಸೇಲಲೆಂದ ಎಲ್ಲ ಅನುಜನು ಪಾರ್ಥನ ಶಿರ ಕಡಿಯಲೆಂದ ನಿಂತ ಕಣ್ಣನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ
ಸಂಶಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನನೆಯುವುದೆಂದು? ಬೇರೆ ಉಪಾಯವಿಲ್ಲ ಪ್ರಿಯತಮಿ. ನರರ ದುರಂಕಾರದಿಂದ ಯುದ್ಧವು ಇಂದು ಅವಶ್ಯಕ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ನೆಲೆಸಿದ ಅಚಿತ್ಯ ಅಂತ್ಯಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ವಿದುರ ಮುಂತಾದರು. ಮತ್ತೊಂದು ಕಡೆ ಕೌರವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವನ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ ನಾಂಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರಯತ್ನಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ಮಟ್ಟದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಬೇಕು. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇರಿಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವು ಇಂದು ಅವಶ್ಯಕ. ಅದರ ಆಯುಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿ ಒಂದು ಪುಣ್ಯ ಬೀಜವನ್ನು ನೆಡುವುದು. ಅದು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂದು ಒದಗಿ ಪಪಹಾರಿಣಿ ಧರಣಿ, ಪಪಹಾರಿಣಿ ಧರಣಿ, ಪಪಹಾರಿಣಿ ಧರಣಿ, ಪಪಹಾರಿಣಿ. ಧರ್ಮಭೂಮಿ ಭಾರತವು ಧನ್ಯವಾದಿದೆ ಕಾಂತೆ, ಧನ್ಯವಾದಿದೆ ಕಾಂತೆ, ಧನ್ಯವಾದಿದೆ ಕಾಂತೆ. ಭಯವಿದೇಕೆ ಕಾಂತೆ ಶಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ಅದರೊಳಗಿನ ವಿಷದ ಹಾವಯವವನ್ನು ಛೇದಿಸಿದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಅಂತಹ ಅವ್ಯವಸ್ಥೆ ಉಂಟಾಗಿ ಅಭಿಮಾನ ಸೋರೆಯಿಂದ ಪ್ರವರ್ತನಾದ ಕ್ಷತ್ರಿಯನ ನಾಡಿಗಳಲ್ಲಿ ರಕ್ತಾಧೀಕ್ಷವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಶಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನ
ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಕಾಲವಿರಲಿ. ದೇವ, ಈ ಯುದ್ಧವನ್ನು ನಿಲ್ಲಿಸಲು ನಾವು ಮತ್ತೊಂದು ಬಾರಿ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು. ಆ ನನ್ನ ಕೊನೆ ಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇನು? ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚಲ್ಲಿ ಆಡು ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚಲ್ಲಿ ಆಡು ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚಲ್ಲಿ ಆಡು ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಪಾಲ್ಗಡಲ ಚಲುವೆ ನಿನ್ನ ಮನಸಾರೆ ವರಿಸಿದೆನು. ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಪಾಲ್ಗಡಲ ಚಲುವೆ ನಿನ್ನ ಮನಸಾರೆ ವರಿಸಿದೆನು. ಬಾ ಪ್ರೇಮ ಬಾಗಿನಿ ಮಾಧವನ ಸಿರಿಲತೆ, ಬಾ ಪ್ರೇಮ ಬಾಗಿನಿ ಮಾಧವನ ಸಿರಿಲತೆ.